ಸ್ತೋತ್ರವಾಗಲಿ. ಯೆಶಾಯ 49ನೇ ಅಧಿಕಾರ 15ನೇ ವಚನ. ಒಬ್ಬ ಹೆಂಗಸು ತಾನು ಎತ್ತೋ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇನು. ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಎತ್ತ ತಾಯಿ ತನ್ನ ಮಗುವನ್ನು ಮರೆತರು ದೇವರು ಏನು ಹೇಳ್ತಾರೆ, ನಾನು ನಿನ್ನನ್ನು ಮರೆಯುವುದಿಲ್ಲ. ಕರ್ತನು ನಮ್ಮನ್ನು ಎಲ್ಲಿ ಇಟ್ಟುಕೊಂಡಿದ್ದಾನಂದ್ರೆ, ಆತನು ನಮ್ಮನ್ನು ಆತನ ಅಂಗೈಯಲ್ಲಿ ಚಿತ್ರಿಸಿ ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ತಂದೆ ತಾಯಿ ನಿಮ್ಮನ್ನು ಮರೆತರನು, ಮಕ್ಕಳು ನಿಮ್ಮನ್ನು ಮರೆತರನು, ಗಂಡ ನಿಮ್ಮನ್ನು ಮರೆತರನು, ದೇವರು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಅಂತ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಆತನು ನಮ್ಮನ್ನು ಆತನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಯಾಕೆ ಅಂತಂದರೆ, ಆತನ ಅಂಗೈಯಲ್ಲಿ ಯಾಕೆ ಇಟ್ಟುಕೊಂಡು ನಮ್ಮನ್ನು ಯಾವಾಗಲೂ ಎನಿ ಟೈಮ್ ಆತನ ನಮ್ಮನ್ನು ನೋಡ್ತಾ ಇರುವಂಥ ದೇವರಾಗಿದ್ದಾನೆ. ಆದ್ದರಿಂದ ಚಿಂತೆ ಮಾಡಬೇಡಿ, ನನ್ನ ನೋಡೋರು ಯಾರಿಲ್ಲ, ನನಗೆ ಯಾಕೆ ಈ ಸ್ಥಿತಿ ಬಂದಿದೆ ಅಂತ ದುಃಖ ಪಡಬೇಡಿ. ದೇವರ ಹತ್ರ ಹೇಳಿ, ನೀ ನನ್ನನ್ನು ಮರೆತು ಬಿಡುವುದಿಲ್ಲ.